ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಜನ ವಿತ್ ಅನುರೂಪ. ಇವತ್ತು ನಾನು ನಮ್ಮ ತುಳುನಾಡಿನ ಉಡುಪಿ ಬ್ರಾಹ್ಮಣರ ಸಾಂಪ್ರದಾಯಿಕ ತಿಂಡಿ ಸುಕುನಪ್ಪ ಅಥವಾ ಸುಕುನುಂಡೆ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಹಬ್ಬದ ಟೈಮಲ್ಲಿ ಜಾಸ್ತಿ ಇದನ್ನು ಮಾಡ್ತೇವೆ. ಇದು ಬೆಲ್ಲ, ಅರಳು, ತೆಂಗಿನಕಾಯಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಮಾಡುವಂತಹ ಸಿಹಿ ತಿಂಡಿ ಅಂತಲೂ ಹೇಳ್ಬೋದು. ಅಪ್ಪ ಇದು ತುಂಬ ಟೇಸ್ಟಿಯಾಗಿರ್ತದೆ, ಮಾಡಲಿಕ್ಕೂ ಈಸಿ, ಮಕ್ಕಳಿಗಂತೂ ಖಂಡಿತ ಖುಷಿ ಆಗ್ತದೆ. ಹೊರಗಡೆಯಿಂದ ಗರಿ ಗರಿಯಾಗಿದ್ದು ಒಳಗೆ ಅಂತೂ ತುಂಬ ಜ್ಯೂಸಿಯಾಗಿ ರಸವತ್ತಾಗಿರ್ತದೆ. ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಂಡು ಇದನ್ನು ತಯಾರಿಸ್ಬೋದು. ಸೊ ಹಾಗಾದರೆ ನಮ್ಮ ತುಳುನಾಡಿನ ಸ್ಪೆಷಲ್ ತಿಂಡಿ ಸಿಹಿ ಸುಕುನಪ್ಪ, ಸುಕುನುಂಡೆ ಹೇಗೆ ಮಾಡೋದು ಅಂತ ನೋಡುವ. ನಾನು ಮೊದಲಿಗೆ ಒಂದು ಬಾಣಲೆಯಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ 1/4 ಲೋಟ ನೀರು ಹಾಕಿ ಕರಗಿಸ್ಕೊಳ್ಳುವ. ಇದು ಜಸ್ಟ್ ಕರಗಿದ್ರೆ ಸಾಕು, ತುಂಬ ನೀರು ಹಾಕಬೇಡಿ. ಸಣ್ಣ ಉರಿಯಲ್ಲಿ ಇದನ್ನು ಕರಗಿಸಿ, ಇಲ್ಲದ್ರೆ ಬೇಗ ಗಟ್ಟಿ ಪಾಕ ಆಗಿಬಿಡ್ತದೆ ಅದು. ನೋಡಿ, ಈಗ ಬೆಲ್ಲ ಕರಗಿದೆ. ಈಗ ಇದಕ್ಕೆ 1 ಕಪ್ ಕಾಯಿ ತುರಿ, ಇದನ್ನು ನಾನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೊಂಡಿದ್ದೇನೆ. 1 ಕಪ್ ನೆಲಗಡಲೆ ಹಾಗೂ ಗೇರು ಬೀಜವನ್ನು ಹುರಿದುಕೊಂಡು ಪುಡಿ ಮಾಡಿಟ್ಕೊಂಡಿದ್ದೇನೆ, ಅದರ ಮಿಕ್ಸ್ ಇದು. ನೀವು ಬೇಕಿದ್ರೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ನೆಲಗಡಲೆಯನ್ನು ಹುರಿದು ಸಿಪ್ಪೆ ತೆಗೆದು ಹಾಗೆ ಅದರೊಟ್ಟಿಗೆ ಗೇರು ಬೀಜವನ್ನು ಹುರಿದು ಎರಡನ್ನು ಒಟ್ಟಿಗೆ ಪುಡಿ ಮಾಡಿ 1 ಕಪ್ ಬಳಸ್ತಾ ಇದ್ದೇನೆ. 2 ಕಪ್ ಅರಳಿನ ಪುಡಿ ಅಥವಾ ಹೊದ್ದೋಳು ಹೇಳ್ತೀವಲ್ಲ ಅದು, ಅದರ ಪೌಡರ್, ಅದರ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿ. ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪೌಡ್ರ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಿಡಿ. ಹೂರಣ ರೆಡಿ ಆಯಿತು. ಈಗ ಇದಕ್ಕೆ ಬೈಂಡಿಂಗಿಗೆ 1 ಬೌಲ್ನಲ್ಲಿ 1/4 ಕಪ್ ಮೈದಾ, 1 ಚಮಚ ಅಕ್ಕಿ ಹಿಟ್ಟು, ಚಿಟಿಕೆ ಉಪ್ಪು, ಬೆಲ್ಲದ ಪುಡಿ 1 ಚಮಚ, ಅರಿಶಿನ ಪುಡಿ ಚಿಟಿಕೆ, ಕಾಲು ಲೋಟೆ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿ. ಹದ ದೋಸೆ ಹಿಟ್ಟಿನ ಹದ ಇದ್ದರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿ. ನಾನು ಆಲ್ರೆಡಿ ಇದನ್ನು ಉಂಡೆ ಕಟ್ಟಿಟ್ಕೊಂಡಿದ್ದೇನೆ ಹೂರಣವನ್ನು. ಈಗ ಒಂದು ಬಾಣಲೆಯಲ್ಲಿ ಸಾಕಷ್ಟು ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ಹೂರಣದ ಉಂಡೆಗಳನ್ನು ಈ ಬೈಂಡಿಂಗ್ ಹಿಟ್ಟಿನಲ್ಲಿ ಮುಳುಗಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಸುವರ್ಣವರ್ಣ ಬರುವ ತನಕ ನೀವು ಕಾಯಿಸಿ ತೆಗೆದ್ರೆ ಆಯಿತು.
ಇದು ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ಸಾಂಪ್ರದಾಯಿಕವಾಗಿ ಮಾಡೋದಾದರೆ ಇದಕ್ಕೆ ಹೂರಣ, ಅರಳು, ಬೆಲ್ಲ, ಕಾಯಿ ತುರಿ, ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಅಥವಾ ನಾನು ಹಾಕಿದಾಗೆ ನೆಲಗಡಲೆ ಅಥವಾ ಗೇರು ಬೀಜದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಹೊರಗೆ ಗರಿ ಗರಿ ಆಗಿದ್ದು ಒಳಗೆ ತುಂಬ ರಸವತ್ತಾಗಿರ್ತದೆ. ನೋಡಿ ಹೇಗಿದೆ ಅಂತ. ಇದು ನೀವು 1 ವಾರ ಇಟ್ಟು ಸವಿಬಹುದು. ತುಂಬ ಟೇಸ್ಟಿಯಾಗಿರ್ತದೆ. ನಿಮಗೆ ನನ್ನ ಈ ರೆಸಿಪಿ, ಸಾಂಪ್ರದಾಯಿಕ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.